ರೂಮ್ ಓಪನ್ ಮಾಡಿದಾಳೆ. ತುಂಬಾ ಸಲ ಕರೆದ್ಲು, ಆದ್ರೆ ಅಲ್ಲಿ ಹೋಗಿ ಬರೋದಕ್ಕೆ ನನ್ನ ಟೈಮೇ ಆಗ್ತಿಲ್ಲ ನೋಡು. ಅದಕ್ಕೆ ಅವಳು ನಿಂಗೆ ಯಾವ ಸ್ಯಾರಿ ಬೇಕು ನೀನೇ ಸೆಲೆಕ್ಟ್ ಮಾಡು ಅಂತ 5-6 ಸ್ಯಾರಿನ ಕೊಟ್ಟು ಕಳ್ಸಿದಾಳೆ. ಈ ಸ್ಯಾರಿ ನೋಡಿದಾಗ ನಿನಗೆ ಇದು ಸೂಟ್ ಆಗುತ್ತೆ ಅಂತ ಅನಿಸ್ತು, ಅದಕ್ಕೆ ತಗೊಂಡು ಬಂದೆ. ಕೊಡಿ ಅದಕ್ಕೆ. ಥ್ಯಾಂಕ್ ಯು. ವೇದ, ಏನ್ ಮಾಡ್ತಿದ್ದೆ ನೀನು? ಇದನ್ನ ಅಲ್ಲಿ ಇಡಕ್ ಕೊಡ್ಲಿಲ್ಲ ನಾನು. ಮತ್ತೆ ಬಾಯ್ಲಿ. ನೀನು ಈ ಸೀರೆಯಲ್ಲಿ ಹೇಗೆ ಕಾಣ್ತೀಯ ಅಂತ ನಾನು ನೋಡ್ಬೇಕು. ಸರಿ ಅದಕ್ಕೆ, ನೀವು ಹೊರಡಿ, ನನಗೆ ನೋಡ್ಕೊಂಡು ಬರ್ತೀನಿ. ಏನು ಹೊರಡೋದಾ? ನೋ ವೇ. ನಾನು ಇಲ್ಲೇ ಇರ್ತೀನಿ, ನೀನು ಈ ಸೀರೆನ ಇಲ್ಲೇ ಉಟ್ಕೋ. ಅಯ್ಯೋ ಅತ್ತಿಗೆ, ಯಾಕೆ ನೀವು ಹೋಗಿ 5-5 ನಿಮಿಷ ನೋಡ್ಕೊಂಡು ಬಂದ್ಬಿಡ್ತೀನಿ. ಏನೇ ನೀನು ನನ್ನ ಹತ್ರನೇ ನಾಚಿಕೆನಾ? ನಿನಗೆ ಸೀರೆ ಉಟ್ಕೊಳ್ಳೋಕ್ಕೆ ಹೇಳ್ಕೊಟ್ಟೋಳೆ ನಾನು. ಅಯ್ಯೋ ಬೇಡ ಅತ್ತಿಗೆ, ನನಗೊಂಥರ ಮುಜುಗರ ಆಗುತ್ತೆ. ನೀವು ಹೊರಡಿ, ನಾನು ಬೇಗ ಉಟ್ಕೊಂಡು ಬರ್ತೀನಿ. ಹೇಳದ್ನಲ್ಲ 5 ನಿಮಿಷ. ಮತ್ತೆ ಅದೇ ಗಿಳಿಪಾಠನ ಒಪ್ಪಿಸ್ತಿದ್ಯಲ್ಲ ನೀನು. ಈಗ ನೀನು ಉಟ್ಕೋತೀಯೋ ಇಲ್ಲ ನಾನೇ ಓಡಿಸ್ಲು? ಅಯ್ಯೋ ಅತ್ತಿಗೆ ಬೇಡ, ನಾನು ಹಿಡ್ಕೋತೀನಿ. ವಾವ್ ವೇದ, ಈ ಸ್ಯಾರಿ ನೀನು ಸೂಪರ್ ಆಗಿ ಕಾಣ್ತಾ ಇದೆಯಾ? ಓಕೆನಾ ನಿನ್ಗೆ? ಥ್ಯಾಂಕ್ಸ್ ಅತ್ತಿಗೆ, ತುಂಬಾ ಚೆನ್ನಾಗಿದೆ ಸ್ಯಾರಿ. ಓಕೆ ಡನ್. ನೀನು ಈ ಸ್ಯಾರಿನ ನೀನೇ ಇಟ್ಕೋ. ಉಳ್ದಿದ್ದ ಸ್ಯಾರೀಸ್ನ ನಾನು ಶಾಪಿಗೆ ವಾಪಸ್ ಕಳಿಸ್ತೀನಿ. ಓಕೆ? ಹಲೋ ಬಾಸ್, ಬನ್ನಿ. ಆಯ್ತಾ ಕದ್ದು ನೋಡಿದ್ದು ಸಿನಿಮಾನ? ಏನೇ ಏನೇ ಮಾತಾಡ್ತಿದ್ಯಾ? ನಾನೇ ನೋಡಿಲ್ಲ ಕಣೆ, ನಾನು ಮುಖ ಆಚೆ ತಿರ್ಸ್ಕೊಂಡು ನಿಂತಿದ್ದೆ. ನಾನೇ ನೋಡಿಲ್ಲ. ಈ ಡವ್ ಎಲ್ಲ ಬೇಡ ಆಯ್ತಾ? ಡೌ ಏನ್ ಮಾತಾಡ್ತಿದ್ಯಾ? ನಾನೇ ನೋಡಿಲ್ಲ ಕಣೆ. ಸುಳ್ಳು ಹೇಳ್ಬೇಡ. ನಿಜ ಬೇತಾಳ? ನೀನು ನೋಡಿದ? ಏಯ್ ಸುಮ್ಮನೆ ಯಾರ ಮೇಲೆ ಆಡಾಕ್ಬೇಕು ಅಂತ ಹೇಳಿ ನಾನು ಹಾಕ್ತೀನಿ. ನಾನೇನು ನೋಡಿಲ್ಲ. ಕರೆಕ್ಟ್, ನೀನು ನೋಡಿರಲ್ಲ ಬಿಡು. ಯಾಕಂದ್ರೆ ಅದಕ್ಕೆಲ್ಲ ರಸಿಕತೆ ಬೇಕು. ಅದು ನಿನ್ಗಿಲ್ವಲ್ಲ, ಅದೇ ರಸಿಕತೆ ನಿಂಗಿಲ್ಲ ಅಂತ. ವಾಪಸ್ ಹೋಗೋ ಕಡೆ ನಾನು ಸೀರೆ ಚೇಂಜ್ ಮಾಡ್ಬೇಕು. ಹೋದಾಲೆ ನಿಂತಿದ್ದೆ. ಹೋಗ್ತಾ ಇದ್ದೀನಿ, ಹೋಗ್ತಾ ಮತ್ತೆ ಕರ್ದಿತ್ತು. ಆಯಿತು, ಕಾಲ್ ಮಾಡ್ತೀನಿ ನಿಮಗೆ. ಥ್ಯಾಂಕ್ ಯು. ಪಾಪ ಏನು ಶೆಕೆ ಇದೆ. ಇನ್ನು ಶೆಕೆಗಾಲನೇ ಶುರು ಆಗಿಲ್ಲ, ಈಗಲೇ ಇಷ್ಟು ಶೆಕೆ. ಇನ್ನು ಶೆಕೆಗಾಲದಲ್ಲಿ ದೇವರೇ ಗತಿ. ಅತ್ತೆ, ನಿಂಬೆ ಹಣ್ಣಿನ ಪಾನಕ ಮಾಡ್ಕೊಡ್ಲಾ? ಬೇಡ ಬಸ್, ನಾನೊಂದು ಲೋಟ. ಅದಕ್ಕೆ ನನಗೊಂದು ಲೋಟ. ಸರಿ ಬಸ್ಸು, 1 ನಿಮಿಷ ಬಾಯ್ಲಿ. ಈ ಸೀರೆ ನಿಂಗೆ ಮದ್ವೆಲಿ ಉಟ್ಕೊಳಕ್ಕೆ. ಇದಕ್ಕೆ ಎಷ್ಟು ಕೊಟ್ರಿ? 3,000. ಅಯ್ಯೋ, ಯಾಕೆ ಅಷ್ಟೊಂದು ಖರ್ಚು ಮಾಡಿದ್ರಿ? ಹಬ್ಬಗಳಿತ್ತಂದು ಸೀರೆಗಳಿತ್ತಲ್ವಾ, ಅದರಲ್ಲಿ ಯಾವುದಾದ್ರೂ ಒಂದು ಉಡ್ತಿದ್ದೆ. ಪರವಾಗಿಲ್ಲ ಅಕ್ಕ, ತಗೊಳ್ಳಿ. ಓಸಿಲ್ ತಾನೇ ಸಿಗ್ತಿದೆ. ಶೈಲು, ನೀನು ಸೀರೆ ತಗೊಂಡ್ಯಾ? ಹಾ ಮಾವ, ತಗೊಂಡೆ. ಅಲ್ಲ, ಸೀರೆ ನೀನೇ ತಗೊಂಡ್ಯಾ ಅಥವಾ ನಿಮ್ಮ ಅತ್ತೆ ಕೊಡ್ಸಿದ್ದ? ಮಾವ ಅತ್ತೆ ಕೊಡ್ಸಿದ್ರು. ಹಾಗಾದ್ರೆ ನೀನು ಓಸಿಲೇ ತಗೊಂಡಿದ್ಯಾ ಅನ್ನೋ?
ಅಲ್ಲ ಮಾವ, ಅತ್ತೆ ಸೊಸೆ ಕೊಡ್ಸೋ ಸೀರೆ ಓಸಿ ಹೇಗಾಗತ್ತೆ? ಅದು ಪ್ರೀತಿ. ಓ ಹಾಗಾದ್ರೆ ವಸು ಕೊಡ್ಸಿದ ಸೀರೆ ಓಸಿ ಅಂತ ಹೇಗಾಗತ್ತೆ? ಶೈಲು, ಇವ್ರನ್ನ ಚುಚ್ಚಿ ಮಾತಾಡೋ ವಿದ್ಯೆ ಬಿಡು. ಭವಿಷ್ಯದ ದೃಷ್ಟಿಯಲ್ಲಿ ಅದು ನಿನ್ಗೆ ಒಳ್ಳೇದಲ್ಲ. ಜಯ, ರೀ ನಿನಗೆ ಇನ್ನೊಂದ್ಸಲ ನೆನಪು ಮಾಡ್ತಾ ಇದ್ದೀನಿ, ಖರ್ಚು ಮಾಡುವಾಗ ಕೈ ಸ್ವಲ್ಪ ಹಿಡಿತದಲ್ಲಿರಲಿ. ಅತ್ತೆ ನಿಮಗೆ ಸೀರೆ ತಗೊಳ್ಳಿಲ್ವಾ? ನನ್ಗೆ ಯಾಕೆ ಹೊಸ ಸೀರೆ ಇರೋದೇ ಇದೆಯಲ್ಲ, ಅದೇ ಉಡ್ತೀನಿ. ಏನಮ್ಮ ನೀನು ಸೊಸೆ ಅಂದ್ರೆಲ್ಲ ಹೊಸ ಸೀರೆ ಉಟ್ಕೊಂಡು ಓಡಾಡ್ತಿದ್ರೆ ನೀನು ಹಳೆ ಸೀರೆ ಉಟ್ಕೊಂಡು ಓಡಾಡ್ತೀಯಾ? ನೋಡಿದ್ರೆ ಏನು ಅನ್ಕೊಳ್ಳಲ್ಲ ಹೇಳು. ಹೌದಮ್ಮ, ನೀನು ಗಂಡಿನ ತಾಯಿ ಬಿಂದಾಸಾಗಿರ್ಬೇಕು. ಅದು ಯಾವ ಅಂಗಡಿ ತೋರಿಸು, ಹೋಗಿ ತೊಗೊಂಬರೋಣ. ರೀ, ನಾನು ಅತ್ತೆಗೆ ಅಂಗಡಿನಲ್ಲಿ ತಗೊಳ್ಳಿ ಅಂತ ಬಲವಂತ ಮಾಡಿದೆ, ಆದ್ರೆ ಅವರೇ ನನ್ನ ಮಾತು ಕೇಳಲಿಲ್ಲ. ನಡಿಯಮ್ಮ, ಸೀರೆ ತೊಗೊಂಬರೋಣ ನಿಂಗೆ. ಬನ್ನಿ ಅತ್ತೆ, ನಾನು ನಿಮ್ಮ ಜೊತೆ ಬರ್ತೀನಿ. ಅಯ್ಯೋ ನಂಗೆ ಸೀರೆ ಬೇಡ, ಮೊನ್ನೆ ಸಂಕ್ರಾಂತಿಗೆ ಇರೋದೇ ಅದನ್ನೇ ಉಟ್ಕೋತೀನಿ, ಬೇಡ. ಅದು ಹೇಗೆ ಮದುವೆ ಸೀರೆ ಆಗುತ್ತೆ ಜಯ? ನಾಳೆ ನಾವು ಹೋಗಿ ಬರೋಣ. ಜೋ ಬೇಡ ರೀ, ಸುಮ್ಮನೆ ವಿನಾಕಾರಣ ಯಾಕೆ ಖರ್ಚು ಹೇಳಿ? ನಿನಗೆ ಮಾಡೋ ಖರ್ಚಾಗುತ್ತೆ? ಅದು ನಿನ್ನ ಹಕ್ಕು, ನನ್ನ ಕರ್ತವ್ಯ. ಮಗನಾದವನು ಎಲ್ಲಿದ್ದಾನೆ, ಹೇಗಿದ್ದಾನೆ, ಏನಾಗಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಆದರೆ ನಾವುಗಳು ಮಾತ್ರ ತಯಾರಿಯಲ್ಲಿ ಮುಳುಗೋಗಿದ್ದೀವಿ. ಇದು ನಿಜವಾದ ತಮಾಷೆ ಅಂದರೆ. ರೀ, ನನ್ನ ಮಗ ಎಲ್ಲೇ ಇರಲಿ ಸುರಕ್ಷಿತವಾಗಿದ್ದಾನೆ, ಕ್ಷೇಮವಾಗಿ ಮನೆಗೆ ಬರ್ತಾನೆ. ನಾನು ಹೇಳಿರೋ ಪ್ರಕಾರ ನನ್ನ ಮಾತಿಗೆ ಬೆಲೆ ಕೊಟ್ಟು ಮದುವೆನೂ ನಡೆಸ್ಕೊಡ್ತಾನೆ. ನನಗೆ ಆ ನಂಬಿಕೆ ಇದೆ. ಗುಂಡ ನನಗೆ ಒಂದೇ ಕಡೆ ಇದ್ದಿದ್ದು ಬೋರ್ ಹಚ್ಚಿದೆ ಗುಂಡ. ಸರಿ ಬಾ, ವಾಕಿಂಗ್ ಹೋಗೋಣ. ಸರಿ ಬಾ ಹೋಗೋಣ. ಮತ್ತೆ ಆಗು ಮಾತಾಡ್ಬೇಕು. ಗುಂಡ ಒಂದು ಹಾಡಾಡು. ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಂತ ನಿನಗೆ ಗೊತ್ತು, ಬಿಟ್ಟಕ್. ಈ ಬೋರ್ಡಮ್ಗಿಂತ ನಿನ್ನ ಖರಾಬ್ ವಾಯ್ಸೇ ಪರವಾಗಿಲ್ಲ, ಎಷ್ಟೋ ಬೆಟರ್. ಹಾಡು. ನನಗೆ ನಿನ್ನ ಕರ್ಮ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ, ಹೂ ಅಂತೀಯ, ಬಾ ಅಂತೀಯ, ತಾ ಅಂತೀಯ, ಹೇಳುವೆ ಬಳಿ ಬಂದರೆ ತುಟಿಗಳ ಸಿಹಿ ಅಂಚಲಿ. ಏನ್ ಇಷ್ಟೊಂದು ನುಲಿತಾ ಇದೆಯಾ? ಗುಂಡ, ನನ್ನ ಹಾಡನ್ನು ಫೀಲ್ ಮಾಡ್ಕೊಂಡು ಹಾಡ್ತಾ ಇದ್ದೀನಿ. ನೀನು ಸುಮ್ಮನೆ ಹಾಡಪ್ಪ, ಕಂಟಿನ್ಯೂ ಮಾಡು. ಮಾಡಿ ಫೀಲ್ ಮಾಡು. ಹಾ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂ ಅಂತೀಯ, ಓಹೋ ಅಂತೀಯ. ವೇದ 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 ಬಾಟಲ್ ತೆಗಿ. ಅಮ್ಮ, ಅಜ್ಜಿ, ಅಜ್ಜಿ, ಅಮ್ಮ, ಬನ್ನಿಮ್ಮ, ಅಲ್ಲೇನಿಲ್ಲ, ಬನ್ನಿ ಬನ್ನಿಮ್ಮ. ಸರಿ ವೇದ, ಕೋಣೆಯಿಂದ ಯಾರೋ ಗಂಡಸರು ಹಾಡೋ ಶಬ್ದ ಕೇಳಿಸಿತ್ತು. ಯಾರದು? ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ. ಏನ್ ನಡೀತಾ ಇದೆ? ಸತ್ಯ ಹೇಳು. ನಾನು ಮೊಬೈಲಲ್ಲಿ ಹಾಡನ್ನ ಮೊಬೈಲಲ್ಲಿ ಕೇಳಿದ್ರೆ ಧ್ವನಿ ಮಾತ್ರ ಹೇಗ್ ಬರುತ್ತೆ? ಮ್ಯೂಸಿಕ್ ಬರ್ಬೇಕಲ್ಲ. ವೇದ, ನೀ ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ಯಾ? ವಿಕ್ರಮ್ ಏನಾದ್ರೂ ಇಲ್ಲಿ ಬಂದಿದ್ನ? ಅಮ್ಮ, ಅದು ಹೇಗಮ್ಮ ಬರಕ್ ಸಾಧ್ಯ? ಬಂದಿದ್ರೆ ನಾನು ನಿಮಗೆ ಹೇಳ್ತಿರ್ಲಿಲ್ವಾ? ಅದು ನಿಜಾನೇ. ಮತ್ತೆ ಅವನ್ ತಾನೇನೆ ಧ್ವನಿ ಕೇಳಿಸ್ತಿದ್ದಲ್ಲ. ಇಲ್ಲ ಅಂಬುಜ, ಇಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋದು ಏನೋ ನಡೀತಿದೆ. ಬಾ,
ನಾವು ರೂಮೆಲ್ಲ ಒಂದ್ಸಲ ಚೆಕ್ ಮಾಡೋಣ. ಅಜ್ಜಿ 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 ಅದ್ ನಾನೇ ಹಾಡ್ತಾ ಇದ್ದು ಅಜ್ಜಿ, ನಾನೇ. ನೀನಾ? ಹೌದು. ಅದು ಹೇಗೆ ಗಂಡಸ್ರ ಧ್ವನಿನಲ್ಲಿ ಹಾಡಕ್ ಸಾಧ್ಯ? ಸಾಧ್ಯನೇ ಇಲ್ಲ. ಸರಿ, ಹಾಡು ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಇವಾಗೇನು ನಾನು ಹಾಡು ತೋರಿಸ್ಬೇಕಷ್ಟಿದ್ರೆ ನಿಮಗೆ. ಇವಾಗ ನೋಡಿ, ನಾನು 1 2 3 ಅಂತ ಚಿಟ್ಕಿ ಹೊಡಿಸೋದು ಹಾಡು ಸ್ಟಾರ್ಟ್ ಆಗುತ್ತೆ. ರೆಡಿ? 1 2 3. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹೂವಂತೀಯ ಹೂ ಅಂತೀಯ, ಬಾ ಅಂತೀಯ, ತಾ ಅಂತೀಯ, ಬಳಿ ಬಂದು ತುಟಿಗಳ ಸಿಹಿ ಅಂಚಲಿ. ಅಜ್ಜಿ ಅಮ್ಮ, ಹೆಂಗೆ ನನ್ನ ಟ್ಯಾಲೆಂಟು?